Yes, good morning, guys. How are you all? Your breakfast? Okay, fine. So today's topic is depreciation. So depreciation calculation ಮಾಡೋದು ಆಲ್ರೆಡಿ ಐ ಥಿಂಕ್ ಡಿಸೆಂಬರ್ ಬ್ಯಾಚ್ ಅಲ್ಲಿ ಕಲ್ತಿದ್ದೀರಾ ಅಂತ ಅನ್ಸುತ್ತೆ ಅಲ್ವಾ? ಅಲ್ಲ ಡಿಸೆಂಬರ್ ಬ್ಯಾಚ್ ಅವರೇ ಹೇಗ್ ಮಾಡೋದು? ವಾಟ್ ಯು ಮೀನ್ ಬೈ ಡಿಪ್ರಿಸಿಯೇಷನ್ ಅಂಡ್ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಡಿಪ್ರಿಸಿಯೇಷನ್ ಅಂಡ್ ವೈ ವಿ ವಾಂಟ್ ಡಿಪ್ರಿಸಿಯೇಷನ್? ಇನ್ಕ್ರೀಸ್ ಆಗದ ಇಲ್ಲ, ಇನ್ಕ್ರೀಸಿಂಗ್ ಇನ್ ದ ವ್ಯಾಲ್ಯೂ ಅಲ್ವಾ? ಡಿಕ್ರೀಸ್ ಆಗದ ಸ್ವಲ್ಪ ಆದ್ರೂ ನೆನಪು ಇಟ್ಕೊಂಡಿದ್ದೀರಾ? ಹೇಳ್ರಪ್ಪ, ನಿಮ್ಗೂ ಪಿ ಎ ಟಿ ಮಾಡಿದ್ದೀವಿ. ಕೇಳಿಲ್ಲ ಅಂದ್ರು ನಾನು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋದ್ನ ನಿಮ್ಮ ಬೇಕರಿ ಐಟಮ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ನಾನು ಸಪರೇಟ್ ಆಗಿ ಎಕ್ಸೆಲ್ ಫೈಲ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿನೂ ತೋರಿಸಿದೀನಿ, ನಿಮ್ಮ ಹತ್ರ ಮಾಡಿಸೂ ಇದ್ದೀನಿ. ಅವಾಗ ಥಿಯರಿಟಿಕ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ಟ್ರೈಟ್ ಲೈನ್ ಮೆಥಡ್, ರಿಟರ್ನ್ ಆನ್ ವ್ಯಾಲ್ಯೂ ಮೆಥಡ್ ನೆನಪಿದ್ಯಾ? ಇಲ್ಲ, ಎಷ್ಟು ಡೌ ಮಾಡ್ತೀರಾ ಅಂದ್ರೆ ಯಪ್ಪ, ಎಸ್ ಮ್ಯಾಮ್ ಅನ್ನೋದು. ಸರಿ, ಎಕ್ಸ್ಪ್ಲೇನ್ ಮಾಡಿ ಇವಾಗ. ಅದೇ ಮ್ಯಾಮ್ ಅಷ್ಟೇ. ಹೇಳ್ರಪ್ಪ, ಡಿಪ್ರಿಸಿಯೇಷನ್ ಅಂದ್ರೆ ಏನು? ಅಂದ್ರೆ ಯಾವ ತರ? ನಮ್ಗೆ ಅಪ್ರಾಕ್ಸಿಮೇಟ್ಲಿ 7 ಮೆಥಡ್ಸ್ ಇದೆ, which will be using only 2 main. So that is one is anything else apart from that? ಏನು ಸ್ಟ್ರೈಟ್ ಲೈನ್ ಮೆಥಡ್ ಏನ್ ಯೂಸ್ ಮಾಡ್ತೀವಿ? ವಾಟ್ ಆರ್ ದ ಇಂಪಾರ್ಟೆನ್ಸ್? ಸ್ಟ್ರೈಟ್ ಲೈನ್ ಮೆಥಡ್ ಯಾಕೆ ಬೇಕು ನಮ್ಗೆ? ಯಾವ್ದು ಪ್ರಾಡಕ್ಟ್ಸ್ ಮೇಲೆ, ಯಾವ್ದು ಫರ್ನಿಚರ್ಸ್ ಮೇಲೆ, ಯಾವ್ದು ಅಸೆಟ್ಸ್ ಮೇಲೆ ಮಾಡ್ತೀವಿ? ವ್ಯಾಲ್ಯೂ ಆಮೇಲೆ ಇನ್ಕ್ರೀಸ್ ಆಗ್ತಾರೆ. ಒಂದು ಬಿಲ್ಡಿಂಗ್ ಫಿಕ್ಸ್ ಬರ್ತದೆ, ಬಟ್ ಇದು ವ್ಯಾಲ್ಯೂ ಅದು ಡಬಲ್ ಡಿಕ್ಲೇರ್ ಮೆಥಡ್. ಹೇಳೇನು ಹೇಳೋ, ಏನ್ ಹೇಳ್ತಾನ? ಡಿಕ್ರೀಸ್ ಆಗಲ್ಲ. ನಿಮ್ದು ಪಕ್ಕದಲ್ಲಿ ಅವ್ರದ್ದು ಏನಂತ? ಸ್ಟೆಪ್ ಬೈ ಸ್ಟೆಪ್ ಇದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾರೆ, ಕಡಿಮೆ ಆಗುತ್ತಾ? ಸೊ ಇಯರ್ಲಿ ವೈಸ್. ಸೊ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋದು ಯಾವಾಗ? Yes. Okay, fine. So depreciation ಅಂತಂದ್ರೆ the decreasing in the value of an asset. So ಯಾವ್ದಾದ್ರು assets ಮೇಲೆ ಆ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಹೋಗುತ್ತೆ. So it can be like based on the products ನಾವು ಯಾವ್ಯಾವ್ದು ಡೇ ಟು ಡೇ ಲೈಫ್ ಅಲ್ಲಿ ನಾವು ಲ್ಯಾಪ್ಟಾಪ್ಸ್ ಗಳನ್ನ ಯೂಸ್ ಮಾಡ್ತೀವಿ. sometimes gold, you can take it as a gold ಅಂತ ಅನ್ಕೋಬಹುದು. So sometimes ಅದ್ರದ್ದು ವ್ಯಾಲ್ಯೂ ಏನಾಗ್ತಾ ಇರುತ್ತೆ,
ಕಾನ್ಸ್ಟೆಂಟ್ ಆಗಿರುತ್ತೆ ಸರ್ಟನ್ ಪೀರಿಯಡ್ ಆಫ್ ಟೈಮ್ ತನಕ. ಅದಾದ್ಮೇಲೆ ಏನಾಗುತ್ತೆ, ಅದು ವ್ಯಾಲ್ಯೂ ತನ್ನ ಪಾಡಕ್ ತಾನು ರಿಡ್ಯೂಸ್ ಆಗುತ್ತೆ. ಆದ್ರೆ ಸ್ಟ್ರೈಟ್ ಲೈನ್ ಮೆಥಡ್ ಅದು ಹೇಗೆ ಅಂತಂದ್ರೆ, ಸೊ ಆ ವ್ಯಾಲ್ಯೂ ಪ್ರತಿ ವರ್ಷನೂ ಎಷ್ಟು ಪರ್ಸೆಂಟೇಜ್ ಇರುತ್ತೋ ಅಷ್ಟು ಮಾತ್ರ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಈ ವರ್ಷ ನನ್ಗೆ ಈ ಲ್ಯಾಪ್ಟಾಪ್ಗೆ ಒಂದು 50,000 ಕೊಟ್ಟು ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಸೊ ಈಗ ಲ್ಯಾಪ್ಟಾಪ್ ತಗೊಂಡಿದ್ದೀನಿ. ಸೊ ಸ್ಕ್ರಾಪ್ ವ್ಯಾಲ್ಯೂ ಅದನ್ನ ಸೇಲ್ ಮಾಡಿದಾಗ ನನಗೆ ಅಪ್ರಾಕ್ಸಿಮೇಟ್ಲಿ 50,000 ಸಿಗುತ್ತೆ ಅಂತ ಅನ್ಕೊಳ್ಳಿ. ಸೊ ಅದ್ರ ನಿಮ್ಗೆ ಅದನ್ನ ಸೆಕೆಂಡ್ ಇಯರ್ಗೆ ಅದನ್ನ ಸೇಲ್ ಮಾಡಿದ್ರು ಏನಾಗುತ್ತೆ, ಅದು ಅದ್ರ ವ್ಯಾಲ್ಯೂ ಅಷ್ಟೇ ಇರುತ್ತೆ, 50,000 ಇರುತ್ತೆ. ಥರ್ಡ್ ಇಯರ್ಗೆ ಎಷ್ಟಾಗುತ್ತೆ ಅಂದ್ರೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ, 50,000 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 3 ಇಯರ್ಸ್ ಅಂತ. ಎಸ್, ಆ ವ್ಯಾಲ್ಯೂ ಹಂಗೆ ಇದಾಗ್ತಾ ಆಡ್ ಅಪ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಫಸ್ಟ್ ಇಯರ್ ಸೇಲ್ ಮಾಡಿಲ್ಲ, ಸೆಕೆಂಡ್ ಇಯರ್ಗೆ ಅದೇನಾಗುತ್ತೆ 1 lakh ಆಗುತ್ತೆ, ಥರ್ಡ್ ಇಯರ್ಗೆ ಏನಾಗುತ್ತೆ 1,50,000 ಆಗುತ್ತೆ. ಸೊ ದ ವ್ಯಾಲ್ಯೂ ವಿಲ್ ಬಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡುತ್ತೆ, ಕನ್ಸಿಸ್ಟೆನ್ಸಿ ಆಗಿರುತ್ತೆ. ಸೊ ಇವಾಗ 1 ಇಯರ್ಗೆ ಅಪ್ರಾಕ್ಸಿಮೇಟ್ಲಿ ಅದ್ರದ್ದು ವ್ಯಾಲ್ಯೂ ಎಷ್ಟು ಡಿಕ್ರೀಸ್ ಆಗ್ಬೋದು, ಈ ಒಂದು 1 lakh ನಾನು ಲ್ಯಾಪ್ಟಾಪ್ ತಗೊಂಡಿದ್ರೆ 1 ಇಯರ್ಗೆ 50,000 ಹಾಫ್ ಆಫ್ ಅನ್ಕೊಳ್ಳಿ. ಸೊ ಹಾಫ್ ಆಫ್ ಡಿಕ್ರೀಸ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಏನಾಗುತ್ತೆ, ಸೇಮ್ ಅದೇ ಒಂದು ಕನ್ಸಿಸ್ಟೆಂಟಿ 3 ಇಯರ್ಸ್ ಅವ್ರು ಗ್ಯಾರಂಟಿ ಕೊಟ್ಟಿರ್ತಾರಲ್ಲ, ಅಲ್ಲಿ ತನಕ 3 ಇಯರ್ಸ್ 4 ಇಯರ್ಸ್ ತನಕ ಅದೇನೇ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡುತ್ತೆ. ಅದ್ರ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಹಾಗಲ್ಲ. ಸೊ ಅಲ್ಲಿ ಏನಾಗುತ್ತೆ, ಫ್ಲಕ್ಚುಯೇಟ್ ಆಗುತ್ತೆ. ಸೊ ಫಸ್ಟ್ ಇಯರ್ಗೆ ಅದರಲ್ಲಿ 50,000 ಆದ್ರೆ ಸೆಕೆಂಡ್ ಇಯರ್ಗೆ ಅದಕ್ಕಿಂತ ಕಡಿಮೆ ಆಗುತ್ತೆ, ಒಂದು 25,000 ಆಗುತ್ತೆ. ಥರ್ಡ್ ಇಯರ್ಗೆ ಏನಾಗುತ್ತೆ, ಅದಕ್ಕಿಂತ ಕಡಿಮೆ ಆದ್ರೆ ಆಬ್ವಿಯಸ್ಲಿ ಅಲ್ಲಿ ಇರೋದೇ ಇಲ್ಲ ಲಾಸ್ಟ್ ಅಲ್ಲಿ ಅಮೌಂಟ್. ಸೊ ಆಟೋಮೆಟಿಕ್ ಆಗಿ ನೀವೇನ್ ಮಾಡ್ಬೇಕಾಗುತ್ತೆ, ಸೇಲ್ ಮಾಡಿದ್ರೆ ಅದು ಬರ್ತಿರಲ್ಲ, ಯಾಕಂದ್ರೆ ಅದು ಅಷ್ಟು ಬೇಗ ಏನಾಗುತ್ತೆ, ಅದು ಗೂಡ್ಸೆ ಇದಾಗ್ಬೋದು, ಸ್ಪಾಯ್ಲ್ ಆಗಿರ್ಬೋದು, ಏನೋ ಒಂದ್ ಆಗಿರ್ಬೋದು. ಸೊ ಅದು ವ್ಯಾಲ್ಯೂನೇ ಇರಲ್ಲ ಅದಕ್ಕೆ. ಸೊ ದಟ್ಸ್ ಕೈಂಡ್ ಆಫ್ ಥಿಂಗ್ಸ್ ವಿ ವಿಲ್ ಬಿ ಯೂಸಿಂಗ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್. ಅರ್ಥ ಆಯ್ತಾ? ಅಂಡರ್ಸ್ಟುಡ್? ಸೊ ಕ್ಯಾನ್ ವಿ ಕಂಟಿನ್ಯೂ ವಿತ್ ದ ಪ್ರಾಕ್ಟಿಕಲ್ ನಾ? ಓಕೆ, ನಾನು ಇಲ್ಲಿ ಯೆಲ್ಲೋ ಕಲರ್ ಮಾರ್ಕ್ ಮಾಡಿದ್ದೀನಲ್ಲ, ಅದ್ ಮಾತ್ರ ಬೇಗ ಬೇಗ ತಗೊಳ್ಳಿ ಅಷ್ಟೇ. ಮಾತ್ರ ಬೇಗ ಬೇಗ ಟೈಪ್ ಮಾಡಿ, ಲೇಟ್ ಮಾಡಿದ್ರೆ ಕೊಡ್ತೀನಿ ನಿಮ್ಗೆ. ಯಾವ್ದಪ್ಪ? ಆವ್ರೇಜ್ ಕಾಸ್ಟ್ ಕೆಳಗಡೆ ಇರೋದು. 1 ನಿಮಿಷ ಕಂಡ್ರೆ ನಾನು ಇದನ್ನ ಸ್ವಲ್ಪ ಮೇಲ್ಗಡೆ ಮಾಡು. ಇದು ಮೇಲ್ಗಡೆ ಆಯ್ತಾ? ಓಕೆ, ಹಂಗೆ ಮಾಡ್ಕೊ.
There. ಎಂತನೋ ಆದ್ರೆ ಹೇಳಿ. ಒಂದು ನೆಕ್ಲೆಸ್ ಎಷ್ಟು ಗ್ರಾಮ್ ಆಗ್ಬೋದು? ಅಲ್ಲ, ನಾರ್ಮಲ್ ಆಗಿ ಚಿಕ್ಕದು. ಚಿಕ್ಕದ್ರಲ್ಲಿ 5 ಗ್ರಾಮ್. ಒಂದು ಸಲ
ಆಯ್ತೇನ್ರು? ಎಸ್ ಮ್ಯಾಮ್ ಅಂತ ಮಾಡ್ತಾನೆ ಇದ್ದೀರಲ್ಲ ಏನೇನೋ. ಸರ್ ನೀವು ಆಲ್ಮೋಸ್ಟ್ done. Okay. So first we'll go to the SLV method, straight line method. Okay. So straight line method ಅಲ್ಲಿ ನಿಮ್ಗೆ ಏನಿದೆ? ಆವರೇಜ್ ಕಾಸ್ಟ್ ಇದೆ, ಕ್ರಾಕ್ ವ್ಯಾಲ್ಯೂ ಇದೆ, ಲೈಫ್ ಇದೆ. ಸೊ ಈ ಎಲ್ಲ ಡಾಟಾ ಬೇಸ್ ಮೇಲೆ ನೀವು ಹೇಗೆ ನೀವು ಪ್ರತಿ ಮಂತ್ಗೆ ಆ ಒಂದು 3 ಇಯರ್ಸ್ಗೆ ಎಷ್ಟು ಪೇ ಮಾಡ್ತೀರಾ ಅನ್ನೋದನ್ನ ಕಂಡುಹಿಡಿಯೋದು. ಓಕೆ. ಸೊ ಓಕೆ, ಜಸ್ಟ್ ಎಲ್ಲದಕ್ಕೂ ನಿಮ್ಗೆ ಫಸ್ಟ್ ಏನ್ ಇಂಪಾರ್ಟೆಂಟ್? ಈಕ್ವಲ್ಸ್. ಸೊ ನೆಕ್ಸ್ಟ್ SLN ಅಂತ ಕ್ಲಿಕ್ ಮಾಡಿ. ಸೊ ಕಾಸ್ಟ್ ಯಾವುದು? ಎಸ್. ಕಾಮಾ ಸ್ಯಾಲ್ವೇಜ್ ಆರ್ ಸ್ಕ್ರಾಪ್ ವ್ಯಾಲ್ಯೂ ಎಷ್ಟು? 50,000. ನೆಕ್ಸ್ಟ್ ಲೈಫ್ ಎಷ್ಟು? 3 ಇಯರ್ಸ್. ಬಂತ ಅಮೌಂಟ್? ಯಾವ ಕಾಲ್ ಕೆಳಗಡೆ ಹಾಕ್ಬಿಟ್ಟಿದೀನಿ ಕಣ್ರು. ಟೇಬಲ್ ಕೆಳಗಡೆ ಬಂದಿದೆ. ಓಕೆನಾ? ನಾನು ಆಗ್ಲೇ ಹೇಳಿದ್ನಲ್ಲ ನಿಮ್ಗೆ. ನೀವು ನನ್ನ ಟೇಬಲ್ ಫಾಲೋ ಮಾಡ್ತಾ ಇದ್ದೀರಾ? ಕಣ. ಆಮೇಲೆ ಜಸ್ಟ್ ಇಲ್ಲಿ ಇಟ್ಕೊಳ್ಳಿ, ಲಾಸ್ಟ್ ಎಡ್ಜ್ ಅಲ್ಲಿ ಇದನ್ನ ಸೈಡ್ ಹಂಗೆ ಡ್ರ್ಯಾಗ್ ಮಾಡಿ. ಬೈ ಡಿಫಾಲ್ಟ್ ಅಲ್ಲಿ ಅಪಿಯರ್ ಆಗುತ್ತೆ. ಸ್ವಲ್ಪ ಸ್ಪೇಸ್ ಕೊಡಿ ಅದಕ್ಕೆ. ಅಲ್ಲಲ್ಲಪ್ಪ, ಕ್ಲಿಕ್ ಮಾಡು. ಕೆಳಗಡೆ ಪಾಯಿಂಟ್ ಬಂದಿದೆ. ಅರ್ಥವಾಯಿಂದ? ಸೊ ಈಗ ನೀವು 3 ಇಯರ್ಸ್ಗೆ ಎಷ್ಟು ಪೇ ಮಾಡ್ತಾ ಇದ್ದೀರಾ? 1,50,000. 1 ಮಂತ್ಗೆ ಎಷ್ಟು? 1 ಇಯರ್ಗೆ ಎಷ್ಟು ಹೇಳ್ರು? ಇದು 3 ಇಯರ್ಸ್ಗೆ. 1 ಇಯರ್ಗೆ ಎಷ್ಟಾಗುತ್ತೆ? 1 ಇಯರ್ಗೆ 50,000. 3 ಇಯರ್ಸ್ಗೆ ಎಷ್ಟಾಗುತ್ತೆ? 1,50,000. ಪರ್ಸೆಂಟ್ ಆಗಿರುತ್ತೆ. 50, 50, 50. ಡಾಲರ್ ಚೇಂಜ್ ಆಯ್ತಾ? ಚೇಂಜ್ ಆಯ್ತಾ? ಆಗಿನಂದ್ರೆ ಪರವಾಗಿಲ್ಲ, ಒಳ್ಳೇದೇ ಅಲ್ವಾ?
ಆಯ್ತಾ? ವರ್ಕ್ ಆಗ್ತಾನೆ ಸಿಸ್ಟಮ್ ಅಲ್ಲಿ. ಆಯ್ತೇನ್ರ? ಎಲ್ರಿಗೂ ಆಯ್ತಾ? Okay, fine. So next we'll move on to the written down value method. Okay. So written down value method ಅಲ್ಲಿ ಏನ್ ಡಿಫ್ರೆನ್ಸ್? ಅಮೌಂಟ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಕಂಪ್ಯೂಟರ್ಗೆ 25% ಕೊಟ್ಟವ್ರೆ, ಫರ್ನಿಚರ್ಗೆ 10% ಕೊಟ್ಟಿದ್ದಾರೆ, ಅಂಡ್ ಅದರ್ಗೆ 15% ಕೊಟ್ಟಿದ್ದಾರೆ. ಸೊ ಈ ಪರ್ಸೆಂಟೇಜ್ ಬೇಸ್ಡ್ ಮೇಲೆ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗ್ತೀರಾ. ಸೊ ಎವ್ರಿ ಇಯರ್ ಅದೇನಾಗ್ತಾ ಹೋಗುತ್ತೆ, ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಸೊ 1 ಇಯರ್ ಇದ್ದಂಗೆ ನೆಕ್ಸ್ಟ್ ಇಯರ್ ಇರಲ್ಲ, ನೆಕ್ಸ್ಟ್ ಇಯರ್ ಇದ್ದಂಗೆ ಅದ್ರ ನೆಕ್ಸ್ಟ್ ಇಯರ್ ಇರಲ್ಲ. ಸೊ ಇಲ್ಲಿ ನನಗೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, 5th ಇಯರ್ ಮಾತ್ರ ಡಿಪ್ರಿಸಿಯೇಷನ್ ವ್ಯಾಲ್ಯೂನ ನಾವು ಕಂಡುಹಿಡಿಬೇಕು. ಸೊ ಇಲ್ಲಿ ಇಸ್ ಈಕ್ವಲ್ಸ್ ಟು ಡಿಡಿಬಿ. ಓಕೆ, ಅಲ್ಲಿ ನಿಮ್ಗೆ ಕಾಸ್ಟ್ ಯಾವುದು? ಎಸ್. ನೆಕ್ಸ್ಟ್ ನಮ್ಗೆ ಸ್ಯಾಲ್ವೇಜ್ ಇದೆಯಾ? ಯಾಕಿಲ್ಲ? ಸ್ಕ್ರಾಪ್ ವ್ಯಾಲ್ಯೂ ಯಾಕಿಲ್ಲ? ರಿಟರ್ನ್ ಆನ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಯಾಕಿಲ್ಲ? ಎಸ್. ಸೊ ನೀವು ಇಲ್ಲಿ ಯಾವುದೇ ತರ ನೀವು ಸೇಲ್ ಮಾಡ್ಬೇಕಾದ್ರೆ ಸ್ಕ್ರಾಪ್ ವ್ಯಾಲ್ಯೂ ಅಂದ್ರೆ ಏನು ಪರ್ಟಿಕ್ಯುಲರ್ ಆಗಿ? ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್. ಆ ಸೆಲ್ಲಿಂಗ್ ಟೈಮ್ ಅಲ್ಲಿ ಆ ವ್ಯಾಲ್ಯೂ ಬರುತ್ತಲ್ಲ, ಸೊ ಆ ಪ್ರಾಡಕ್ಟ್ ಇವಾಗ ಇಲ್ಲಿ ಏನ್ ಮಾಡಿದ್ರು, 5 lakhs ತಗೊಂಡ್ರು. ಸೊ ಅವ್ರು 1 year ಆದ್ಮೇಲೆ ಎಷ್ಟಕ್ಕೆ ಅದು ಎಷ್ಟು ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ? ಸೊ 50,000 ಡಿಕ್ರೀಸ್ ಆಗ್ತಾ ಇದೆ. ಸೊ ಆಗ್ಲೇ ಡಿಕ್ರೀಸ್ ಆಗ್ಬೇಕು. 50,000 ಡಿಕ್ರೀಸ್ ಆದ್ರೆ ಎಷ್ಟಾಗುತ್ತೆ? 5 lakh ಅಲ್ಲಿ 4,50,000 ಆಗುತ್ತೆ. 4,50,000 ಆಗುತ್ತೆ. 50,000 ನಿಮ್ದು ಸ್ಕ್ರಾಪ್ ವ್ಯಾಲ್ಯೂ. ಸೊ ನೀವು ಸೇಲ್ ಮಾಡ್ಬೇಕಾದ್ರೆ ಯಾವ ವ್ಯಾಲ್ಯೂ ಇರುತ್ತೋ ಅದು ಒಂದು ವ್ಯಾಲ್ಯೂ. ಬಟ್ ಆದ್ರೆ ಇಲ್ಲಿ ಏನಕ್ಕಿಲ್ಲ ರಿಟರ್ನ್ ಡೌನ್ ವ್ಯಾಲ್ಯೂ ನಿಮ್ಮ ಮೆಥಡ್ ಅಲ್ಲಿ ಅಂತಂದ್ರೆ, ಇಲ್ಲಿ ಪರ್ಸೆಂಟೇಜ್ ವೈಸ್ ಅವರೇ ಪರ್ಸೆಂಟೇಜ್ ಕೊಟ್ಬಿಡ್ತಾರೆ. ಅಂಡ್ ಅವರು ನಾಟ್ ಓನ್ಲಿ ದಿಸ್ ಪರ್ಸೆಂಟೇಜ್, ನಾನು ಎಕ್ಸಾಂಪಲ್ಗೆ ಈ ಪರ್ಸೆಂಟೇಜ್ ತಗೊಂಡಿದ್ದೀನಿ. ನೀವೊಂದು ಯಾವ್ದೋ ಒಂದು ಶಾಪ್ ಹೋಗ್ತೀರಾ, ಸೊ ಆಬ್ವಿಯಸ್ಲಿ ನೀವು ಲ್ಯಾಪ್ಟಾಪ್ ತಗೊಂಡಿರ್ತೀರಾ ಅನ್ಕೊಳ್ಳಿ. ಅವ್ರು ಏನ್ ಮಾಡ್ತಾರೆ, ಅವ್ರ ಪರ್ಸೆಂಟೇಜ್, ಸೊ ನಾವ್ ಇಲ್ಲಿ ಒಂದು 25% ನಾವು ಕಡಿಮೆ ಮಾಡ್ತಿದೀವಿ ಅಷ್ಟೇನೆ ಅಂತ ಹೇಳ್ತಾರೆ. ಐ ಮೀನ್ ಇವಾಗ ಅಪ್ರಾಕ್ಸಿಮೇಟ್ಲಿ ಜಸ್ಟ್ ಟೇಕ್ ಇಟ್ ಫಾರ್ 1 lakh. 1 lakh ಅಂತಂದ್ರೆ ನಿಮ್ಗೆ 10% ನಾವು ಕಡಿಮೆ ಆಗುತ್ತೆ. ಬಿಕಾಸ್ ಆಲ್ರೆಡಿ ನೀವು ಅದನ್ನ ಯೂಸ್ ಮಾಡಿರೋದ್ರಿಂದ 1-2 days ಆಗಿದ್ರು, ಸೊ ದ ವ್ಯಾಲ್ಯೂ ಗೋಯಿಂಗ್ ಟು ಡಿಕ್ರೀಸ್. ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಅಲ್ಲಿ ವ್ಯಾಲ್ಯೂ, ಇಟ್ ಇಸ್ ನಾಟ್ ಅ ಪ್ರೆಸೆಂಟ್ ವ್ಯಾಲ್ಯೂ. ಇದು ಬಂದ್ಬಿಟ್ಟು ನಿಮ್ಗೆ ಮಾರ್ಕೆಟ್ ಅಲ್ಲಿ ಅಲ್ಲಿ ನಿಮ್ಗೆ ಡಿಮ್ಯಾಂಡ್ ಮಾಡ್ತಾರೆ ಪರ್ಸೆಂಟೇಜ್ ವೈಸ್ ಅಲ್ಲಿ. ಸೊ ಅದಕ್ಕೋಸ್ಕರ ಇಲ್ಲಿ ಯಾವುದೇ ತರ ಸ್ಕ್ರಾಪ್ ವ್ಯಾಲ್ಯೂ, ಸ್ಯಾಲ್ವೇಜ್ ವ್ಯಾಲ್ಯೂಸ್ ಇರಲ್ಲ. ಓಕೆ, ಸೊ ಬೋತ್ ವರ್ಡ್ಸ್ ಆರ್ ಸೇಮ್. ಓಕೆ, ಸೊ ಸ್ಯಾಲ್ವೇಜ್ ವ್ಯಾಲ್ಯೂ ಇರಲ್ಲ. ಸೊ ಸ್ಯಾಲ್ವೇಜ್ ವ್ಯಾಲ್ಯೂ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ನಾನು? ಎಕ್ಸಾಕ್ಟ್ಲಿ 0 ಅಂತ ಹಾಕ್ಬೇಕು. ನೆಕ್ಸ್ಟ್ ಲೈಫ್. ಸೊ ಲೈಫ್ ನಿಮ್ಗೆ ಇಲ್ಲಿ ಲೈಫ್ ಗಳನ್ನ ಕೊಟ್ಟಿಲ್ಲ ಅವರು. ಸೊ ಲೈಫ್ ಕೊಟ್ಟಿಲ್ಲ ಅಂತಂದ್ರೆ ಯು ಹ್ಯಾವ್ ಟು ಡೂ 100 ಡಿವೈಡೆಡ್ ಬೈ 25. ಯಾವ್ದು ಪರ್ಸೆಂಟೇಜ್ ಕೊಟ್ಟಿದಾರೋ ಆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಜಸ್ಟ್ ಟೇಕ್ ದಟ್. ಎಸ್. ಓಕೆ, ಪೀರಿಯಡ್ ಯಾವ ಪೀರಿಯಡ್? 1 year ಮೇಲೆ ನಾನು ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದ್ರಿಂದ, ಸೊ ಯು ಹ್ಯಾವ್ ಟು ಟೇಕ್ 1. ಸೊ ಕಾಮಾ. ಸೊ ಫ್ಯಾಕ್ಟರ್ ಯಾವ ಫ್ಯಾಕ್ಟರ್? ಸೊ ಒಂದೇ ಒಂದು ಫ್ಯಾಕ್ಟರ್ ನಾನು ಕಂಪ್ಯೂಟರ್ ಆ ಒಂದು ಫ್ಯಾಕ್ಟರ್ ನ ಮಾತ್ರ ನಾನು ಕ್ಯಾಲ್ಕುಲೇಷನ್ ಮಾಡ್ತಾ ಇರೋದ್ರಿಂದ ವಾಟ್ ವಿಲ್ ಬಿ ದ ಫ್ಯಾಕ್ಟರ್?
ಸೊ ಜಸ್ಟ್ ಟೇಕ್ ಇಟ್ ಆಸ್ ಅ ಒನ್ ಫ್ಯಾಕ್ಟರ್ ಯಾವಾಗ್ಲೂ ಒನ್ ಇರ್ಬೇಕು. ಸೊ ಫ್ಯಾಕ್ಟರ್ ಅಂತಂದ್ರೆ ನಾನೀಗ ಕಂಪ್ಯೂಟರ್ದು ಒಂದೇ ಒಂದು ಫ್ಯಾಕ್ಟರ್ ಅಲ್ವಾ ಅದು. ಸೊ ಒನ್. ಸೊ ಅದ್ರಲ್ಲಿ ಸಮಟೈಮ್ಸ್ ಅದೇ ಪ್ರಾಡಕ್ಟ್ಸ್ ಗಳು ಬೇಸ್ಡ್ ಮೇಲೆ ಆದ್ರೂ ಆಗಿರ್ಬೋದು, ಅಥವಾ ಒಂದು ವ್ಯಾಲ್ಯೂ ಬೇಸ್ಡ್ ಮೇಲೆ ಆದ್ರೂ ಆಗಿರ್ಬೋದು. ಸೊ ಒಂದೇ ಫ್ಯಾಕ್ಟರ್. ಸೊ ಈಗ 1 year ಗೆ ಮಾಡ್ತಾ ಇರೋದು ನಾನು. ಸೊ ಆಸ್ ವೆಲ್ as ಒಂದೇ ಪ್ರಾಡಕ್ಟ್ ಫ್ಯಾಕ್ಟರ್. ಇದು ಅಕಾರ್ಡಿಂಗ್ ಟು ಯುವರ್ ಫಾರ್ಮುಲಾ ಇಟ್ ವಿಲ್ ಬಿ ಫ್ಯಾಕ್ಟರ್ ಅಂತಂದ್ರೆ ಒಂದ್ ಅಂತಾನೆ ತಗೋಬೇಕು. ಓಕೆ, ಅರ್ಥಮಾಯ್ತಾ? ಎಂಟರ್ ಮಾಡಿ. ಆಟೋಮೆಟಿಕ್ ಆಗಿ ನಿಮ್ಗೆ ಫಸ್ಟ್ ಇಯರ್ಗೆ ಎಷ್ಟಿದೆ ವ್ಯಾಲ್ಯೂ? 1,50,000. ಸೊ ಅದನ್ನೇ ಡ್ರ್ಯಾಗ್ ಮಾಡ್ಬಿಡೋಣ. ಸೊ ಎಲ್ಲಾರ್ಗು ಬಂದ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಇಯರ್ಗೆ ಹೋಗೋಣ. ಇಸ್ ಈಕ್ವಲ್ಸ್ ಟು ಹೇಳಿ ಬೇಗ, ಡಿ ಬಿ. ಓಕೆ, 0. ಓಕೆ, ಪೀರಿಯಡ್. ಓಕೆ, ಸೊ ಇವಾಗ ಸೇಮ್ ಇದೆ ಅಲ್ವಾ ಅಮೌಂಟ್? ಏನಾಗಿದೆ? ಚೇಂಜ್ ಆಗಿದೆ. ಗುಡ್. ಯಾಕೆ ಚೇಂಜ್ ಆಗಿದೆ? ಇಯರ್ ಚೇಂಜ್ ಆಯ್ತು. ಸೊ ಲಾಸ್ಟ್ ಫಾರ್ಮುಲಾ ಹೇಳಿ. ಓಕೆ, ಓಕೆ, divided by 25 period 5 factor 1. ಇಲ್ಲಿ ನಮ್ಗೆ ನಂಬರ್ ಅಂತ ಬಂತು. ಯಾಕೆ? ಎಸ್, ಪೀರಿಯಡ್ ಚೇಂಜ್ ಆಗುತ್ತೆ. ಇಯರ್ ಪೀರಿಯಡ್. ಫ್ಯಾಕ್ಟರ್ ಒಂದೇ ಇರುತ್ತೆ. ಫ್ಯಾಕ್ಟರ್ ಒಂದೇ ಇರುತ್ತೆ. 1 ಆಗಿರುತ್ತೆ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್. ಸೊ ಇಲ್ಲಿ ನಿಮ್ಗೆ ಹ್ಯಾಶ್ ನಮ್ ಅಂತ ಬಂದಿದೆ. ಏನಕ್ಕೆ? ಸೊ ಆಟೋಮೆಟಿಕ್ ಆಗಿ ಫೋರ್ತ್ ಇಯರ್ಗೆ ನಿಮ್ದು ಅಮೌಂಟ್ ಕ್ಲೋಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ? ಸೊ ಅಲ್ಲಿ ನಮ್ ಅಂತ ಬಂದಿದೆ. ಇದನ್ನ ನೀವೇನಾದ್ರೂ, ನಾನು ಇಲ್ಲೇ ಆಲ್ಟರ್ ಮಾಡ್ತೀನಿ. ಸೊ ಇಲ್ಲೇನಾದ್ರೂ ನೀವು ಇಲ್ಲಿ 4 ಅಂತ ಕೊಟ್ರೆ ಆಬ್ವಿಯಸ್ಲಿ ನಿಮ್ಗೆ ಡಿಕ್ರೀಸ್ಡ್ ವ್ಯಾಲ್ಯೂ ಎಷ್ಟು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ 25% ಇರೋದ್ರಿಂದ ಡಿಕ್ರೀಸ್ ಆದ್ರೆ ಫಿಫ್ತ್ ಇಯರ್ಗೆ ಅಲ್ಲಿ ಅಮೌಂಟೇ ಇರಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ನಮ್ ಅಂತ ತೋರಿಸಿದೆ. ಲೈಕ್ ಯಾವ್ದೇ ತರ ಅಮೌಂಟ್ ಇಲ್ಲ, ಆಲ್ರೆಡಿ ಅದು ಕ್ಲೋಸ್ ಆಗಿದೆ ಅಂತ. ಸೊ ಓಕೆ, ಸೊ ಇಲ್ಲಿ ಫಿಫ್ತ್ ಇಯರ್ ಮಾಡಿ ನೀವು ಎಕ್ಸಾಂಪಲ್ ತೋರಿಸಿ ನಾನು. ಸೊ ಯು ಕ್ಯಾನ್ ಡೂ ನಾ. ಸ್ಯಾಲ್ವೇಜ್ ಕಾಸ್ಟ್ ಕೊಡಲ್ಲಪ್ಪ ರಿಟರ್ನ್ ಆನ್ ವ್ಯಾಲ್ಯೂಗೆ. ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಿರಲ್ವಲ್ಲ. ಏನು ಮಾಡಕ್ಕಾಗಲ್ಲ, ಹತ್ಕೊಂಡು ಹೋಗ್ತಾ ಇರ್ಬೇಕು.
ಆದ್ರೆ ಹೇಳಿ. ಸೋಡಿಯಂ ಮಾಡಿದ್ರ? ಥರ್ಡ್ ಇಯರ್ ಮಾಡಿಲ್ಲ, ಫಿಫ್ತ್ ಇಯರ್ ಅಷ್ಟೇ ಮಾಡ್ತಾರೆ. ಫೋರ್ತ್ ಇಯರ್ ನಮ್ ಬರಲ್ಲ. ನಾನ್ ತೋರ್ಸ್ತೀನಲ್ಲ ನಾನ್ ಮಾಡಿ. ಫೋರ್ತ್ ಇಯರ್ಗೆ ಏನೋ ಮಿಸ್ಟೇಕ್ ಆಗಿರುತ್ತೆ. ನಂದು ಕರೆಕ್ಟ್ ಆಗಿದೆ ನೋಡಿ. ನಿಮ್ಗೆ 18 ಬಂದಿದ್ಯಾ?
ಅದೇ 25 ತಗೊಂಡು 25 ಸೆಕೆಂಡ್ 25 ಅಲ್ವಲ್ಲ? ಇಲ್ಲ, ನೀವು 25 ತಗೊಂಡ್ರು ನೆಕ್ಸ್ಟ್ ವೀಕ್ 10 ಅಂತಾನೆ ತಗೊಳ್ತಾರೆ. ನಾನು ಸ್ವಲ್ಪ ಫಾರ್ಮ್ಯಾಟ್ ಗಳನ್ನ ಚೇಂಜ್ ಮಾಡಿದೀನಿ ಕಣ. ಇದು ರಾಂಗ್ ಆಯ್ತು. ಇಲ್ಲಿ ಬರ್ತಾ ಇದೆ, ಅಲ್ಲಿಗೆ ಏನಕ್ಕೆ ಬರ್ತಾ ಇಲ್ಲ? ನೀವು ಅದು ತಗೊಳ್ಬೇಡಿ, ಸೆಕೆಂಡ್ ಫರ್ನಿಚರ್ ನೋಡಿ. ಅಲ್ಲಿ ನೋಡಿ 25 ತಗೊಂಡು. ನಾನು ಅಲ್ಲಿ ಚೇಂಜ್ ಮಾಡಕ್ ಹೋದೆ, ಅಲ್ಲಿ ಚೇಂಜ್ ಬಂದಿಲ್ಲ ಅಲ್ಲ? ಯಾ ಯಾವ್ದು? ಹಾ, ಹ್ಮ್ 44 ಬಿಕಾಸ್ ನಾನು ಇದಕ್ಕೆ ಆಲ್ರೆಡಿ ಫಾರ್ಮುಲಾಸ್ ಇಂಪ್ಲಿಮೆಂಟ್ ಮಾಡಿದ್ದೀನಿ, ಅದಕ್ಕೇನೆ sometimes ರಾಂಗ್. ಆಯ್ತೇನ್ರ? ಮಾತ್ರ ನಂಬರ್ ಬಾಕಿ ಎಲ್ಲ ನಂಬರ್ ಬರ್ತಿದೆ. ಬಾಕಿ ಬೇರೆ ನಮ್ಮ ಅಂತಾನೆ ಇದೆ ಫುಲ್ಲು. ಈಸಿ ನಂದು ತಪ್ಪಿರತ್ತೆ, ಫಾರ್ಮ್ಯಾಟ್ ಅಪ್ಲೈ ಮಾಡಿದೀನಿ. ನಂದು ಫಾರ್ಮ್ಯಾಟ್ ಅಪ್ಲೈ ಆಗಿದೆ ಗಾಯ್ಸ್, ನಿಮ್ದು ಕರೆಕ್ಟ್ ಆಗಿ ಬಂದಿರುತ್ತೆ ನೋಡಿ. ಡಾಟಾ ವ್ಯಾಲಿಡೇಷನ್ ಮಾಡಿದೆ ಅದಕ್ಕೆ. ಫ್ರೀಸ್ ಬೇರೆ ಮಾಡ್ತಿದ್ದವ್ರದ್ದು ಆಯ್ತು. ಎಷ್ಟು 15 ಬಂತ ಈಗ? ಇದನ್ನ ನೀವ್ ಇನ್ನು ಮಾಡ್ಕೊಂಡು ಹೋಗ್ಬೋದು, ಯಾವ್ದು ಫರ್ನಿಚರ್ ಮತ್ತೆ ಅದರ ನೆಕ್ಸ್ಟ್ 6th ಇಯರ್ಗೆ ಮೇ ಬಿ ನಮ್ ಬರ್ಬೋದು. ಆಯ್ತೇನ್ರಪ್ಪ, ಮುಗಿತಾ? ನೀವು ಆನ್ಲೈನ್ ಅವರೇ ಪರವಾಗಿಲ್ಲ, ಬೇಗ ಮುಗಿಸ್ಬೋದು. ನಂಬರ್ ಬಂತ ಅದಕ್ಕೆ 7th ಇಯರ್ ನೋಡಿ. ಅದನ್ನ ಸ್ಟಾಪ್ ಮಾಡಿ ಆಮೇಲೆ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಇದನ್ನ ತಗೊಳ್ಳಿ, ಎಲ್ಲೋ ಮಾರ್ಕ್ ಮಾಡಿರೋದು ಮತ್ತೆ ಇಂಡೆಕ್ಸ್ ಅಂಡ್ ಮ್ಯಾಚ್. ನಿಜ, ನೀವು ಈ ಫಾರ್ಮುಲಾಸ್ ಎಲ್ಲ ನೆನ್ಪಿಟ್ಕೊಂಡಿರ್ತೀರಾ? ಇದನ್ನೆಲ್ಲ ಯೂಸ್ ಮಾಡ್ತೀರಾ ಫ್ಯೂಚರ್ ಅಲ್ಲಿ? ನಾನು ಕೇಳ್ತಾ ಇರೋದು. ಕೇಳಿಲ್ಲ ಅಂದ್ರೆ ಮರ್ತೋಗ್ತೀರಾ. ಎಷ್ಟು ಡೌ ಮಾಡ್ತೀಯ ನೀನ್ ಅಂದ್ರೆ ಅವಾರ್ಡ್ ಕೊಡ್ಬೋದು ನಿಮ್ಗೆ. ಅದು ನಿಮ್ಮ ಇದಕ್ಕೋಸ್ಕರ ನೀವ್ ಮಾಡ್ಕೊಂತೀರಾ, ಏನಾದ್ರು ಯೂತ್ ಡಾಟಾ ಎಲ್ಲ ಇದ್ದಾಗ ಅದನ್ನ ಅದ್ಯಾವ ಫಾರ್ಮುಲಾ ಹೇಳ್ತಿದ್ರೆ ಅದನ್ನೆಲ್ಲ ಅಪ್ಲೈ ಮಾಡಿದ್ರೆ ಸೊ ಇದು ನಾನು ನಿಮ್ಗೆಲ್ಲ ಅಕೌಂಟ್ಸ್ ಕನೆಕ್ಟ್ ಆಗುತ್ತಾರೆ, ಅದಕ್ಕೆ ಬೇಸಿಕ್ ಥಿಂಗ್ಸ್ ಮಾತ್ರ ನಿಮ್ಗೆ ಕೊಟ್ಟಿರೋದು. ನಾಟ್ ಇನ್ ಡೆಪ್ತ್. ಎಕ್ಸೆಲ್ ಕಲಿತೀರ ಅಂತಂದ್ರೆ ಇಟ್ಸ್ ವಾಸ್ಟ್, ಮುಗಿಯೋದೇ ಇಲ್ಲ, ಅದಷ್ಟಿದೆ. ಸೊ ಏನಂತಂದ್ರೆ ನಿಮ್ಗೆ ಅಕೌಂಟ್ಸ್ ರಿಲೇಟೆಡ್ ಆಗಿ ನಿಮ್ಗೆ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಆಗೋ ಸಮ್ ಫಾರ್ಮುಲಾಸ್ ಅಂಡ್ ಸಮ್ ಥಿಂಗ್ಸ್ ಗಳು ಮಾತ್ರ ಕೊಟ್ಟಿರೋದು ಅಷ್ಟೇ. ಎಲ್ಲ ಕವರ್ ಮಾಡ್ಬಿಟ್ಟಿದ್ದಾರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಕು.
ಒಂದ್ಸಲ ಮುಳುಗಿದ್ರೆ ಎದಳಕ್ ಕಷ್ಟ. ಪ್ರಾಕ್ಟೀಸ್ ಕೂಡ ಹಾಗೆ ಇರ್ಬೇಕು. ಅಲ್ವಾ ಅಕ್ಕ? ಪ್ರಾಕ್ಟೀಸ್ ಬಿಟ್ರಿ ಅಂದ್ರೆ ನೀವು ಆಲ್ರೆಡಿ ಮಾಡಿ ಬಿಟ್ಟು ಮತ್ತೆ ಇವಾಗ ನೆನಪಾಗ್ತಾ ಇದೆಯಲ್ಲ. ಮೈಸೂರಿನ ಇಲ್ವಾಲದಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪರವಾಗಿಲ್ಲ, ಎಲ್ಲ ನಮ್ಮೂರ್ ಬರ್ತಾರೆ ಹಂಗಂತ. ಅದೆಲ್ಲ ಗೊತ್ತು, ಇದೆಲ್ಲ ಗೊತ್ತಾಗಲ್ಲ ಅಲ್ಲ. ಅದೇ ಮರ್ತೋಗ್ತೀಯ, ಸ್ವಲ್ಪ ದಿನಕ್ಕೆ ಮಾತ್ರ ಹೇಳ್ಕೊ. ಸಿಕ್ಕಿದ್ರೆ ಜನ ಇಂಪ್ಲಿಮೆಂಟ್ ಮಾಡೋದು. ಈ ಕಾಲದ ರೆಫರೆನ್ಸ್ ಇರೋ ಬೆಲೆ ನಮ್ಮ ನಾಲೆಜ್ ಇರಲ್ಲ. ಹೌದು, ಆಯ್ತಾ? ಓಕೆ, ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಟಾಪಿಕ್ ಇಂಡೆಕ್ಸ್ ಅಂಡ್ ಮ್ಯಾಚ್. ಅಂದ್ರೆ ಏನ್ರು? ಇಂಡೆಕ್ಸ್ ಅಂದ್ರೆ ಏನು? ಇದು ನೀವೆಲ್ಲ ಇದೆಲ್ಲ ಲರ್ನಿಂಗ್ ವಿಡಿಯೋಸ್ ಎಲ್ಲ ನೋಡತ್ತೆ ಅಲ್ವಾ? ಹೇಳ್ಕೊಟ್ ಮೇಲ್ ನೋಡೋದ, ಫಸ್ಟ್ ನೋಡ್ಕೊ ಬರಲ್ಲ. ಎಲ್ಲೋ ಕೇಳಿದ್ದೀರಾ? ಓಕೆ, ಸೊ ಇಂಡೆಕ್ಸ್ ಮತ್ತೆ ಇಂಡೆಕ್ಸ್ ಮ್ಯಾಚ್. ಸೊ ಇದು ಹೇಗೆ ಅಂತಂದ್ರೆ, ನಿಮ್ಮ ಪರ್ಟಿಕ್ಯುಲರ್ ಡಾಟಾ ಇರುತ್ತೆ. ಆ ಡಾಟಾದಲ್ಲಿ ನಮ್ಗೆ ಸಮಟೈಮ್ಸ್ ನಿಮ್ಗೆ ಕ್ವೆಶನ್ಸ್ ಎಲ್ಲ ಇರ್ತಾ ಇತ್ತು. ಈ 4ನೇ ಪರ್ಸನ್ ಯಾರು, 5ನೇ ಪರ್ಸನ್ ಯಾರು, 5ನೇ ಐಟಿ ಯಾರು ಅಂತ ಅಂದ್ಬಿಟ್ಟು ನೀವೆಲ್ಲ ಮ್ಯಾಥ್ಸ್ ಮಾಡ್ತಾ ಇದ್ವಿ. ನೆನ್ಪಿದ್ಯಾ ನಿಮ್ಗೆ? ಸೇಮ್
ಸೊ ಅದನ್ನ ಇಂಡೆಕ್ಸ್ ಮ್ಯಾಚ್ ಅಂತ ಇಲ್ಲಿ ಕರೀತಾರೆ. ಸೊ ಅಲ್ಲಿ ನಾವು ಲಾಜಿಕಲ್ ರೀಸನಿಂಗ್ ಅಂತ ಹೇಳ್ತೀವಿ, ಇಲ್ಲಿ ಮ್ಯಾಚ್ ಮಾಡೋದು. ಸೊ ಇಂಡೆಕ್ಸ್ ಮ್ಯಾಚ್ ಅಂತಂದ್ರೆ ಇಲ್ಲಿ ನಿಮಗೆ 2 ಕ್ವಶನ್ ಕೊಟ್ಟಿದ್ದಾರೆ. ಒಂದು ನೀಡ್ಸ್ ಪೊಸಿಷನ್ ಬೇಸ್ಡ್ ಆನ್ ದ ಹೈಟ್. ಸೊ ಇನ್ನೊಂದು ಕ್ವಶನ್ ಓದು, ವಾಟ್ ಈಸ್ ದ ಹೈಟ್ ಆಫ್ ದ 5th ಟಾಲೆಸ್ಟ್ ಪರ್ಸನ್. ಇದು ನಿಮ್ಮ ಕ್ವೆಶನ್. ಓಕೆ, ಈ ಕ್ವೆಶನ್ ಬೇಸ್ಡ್ ಮೇಲೆ ನೀವೇನ್ ಮಾಡ್ಬೇಕು, ನೀವು ಕಂಡುಹಿಡಿಬೇಕು. ಸೊ ಸಮಟೈಮ್ಸ್ ನಮ್ಗೆ ಬೇಕಾಗುತ್ತೆ ರೇಷಿಯೋಸ್ ಗಳೆಲ್ಲ ಕಂಡುಹಿಡಿತೀರಾ. ಸೊ ನಿಮ್ಮ ಆಫೀಸ್ ಅಲ್ಲಿ ಯಾರಾದ್ರೂ ವರ್ಕ್ ಮಾಡೋದು ಕೊಲಿಗಲ್ಲಿ ಯಾರು ತುಂಬಾ ಜಾಸ್ತಿ ರೇಟಿಂಗ್ಸ್ ಇರುತ್ತೆ ಅವ್ರಿಗೆ, ಅಂಡ್ ಯಾರು ಜಾಸ್ತಿ ಸೇಲ್ಸ್ ಮಾಡಿರ್ತಾರೋ ಅದನ್ನೆಲ್ಲ ಕಂಡುಹಿಡಿಬೇಕು ಅಂತಂದ್ರೆ ವಿ ಕ್ಯಾನ್ ಯೂಸ್ ಇಂಡೆಕ್ಸ್ ಅಂಡ್ ಮ್ಯಾಚ್ ಮಾಡಕ್ಕೆ. ಸೊ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಏನಿರುತ್ತೋ ಅದ್ರಲ್ಲಿ ನೀವು ಮ್ಯಾಚ್ ಮಾಡಕ್ಕೆ, ಆ ಡಾಟಾದಲ್ಲಿ ಮ್ಯಾಚ್ ಮಾಡೋದು. ಲೈಕ್ ನಿನ್ಗಿಂತ ನಾನ್ ಬೆಸ್ಟ್, ಇಲ್ಲ ನನ್ಗಿಂತ ನೀನ್ ಬೆಸ್ಟ್ ಅಂತ ಕಂಪೇರ್ ಮಾಡ್ಕೊಳ್ಳೋಕೆ. ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಇಂಡೆಕ್ಸ್ ಅಂಡ್ ಮ್ಯಾಚ್. ಓಕೆ, ಸೊ ಫಸ್ಟ್ ವಿಲ್ ಗೋ ಟು ದ ಮ್ಯಾಚ್. ಸೊ ಫಸ್ಟ್ ನಿಮ್ ಕ್ವಶನ್ ಇರೋದು ನೀಡ್ಸ್ ಪೊಸಿಷನ್ ಬೇಸ್ಡ್ ಆನ್ ದ ಹೈಟ್. ಸೊ ಈ ಕ್ವಶನ್ ಪ್ರಕಾರ ಅಷ್ಟು ಜನರಲ್ಲಿ ಇವಂದು ಎಷ್ಟನೇ ಪೊಸಿಷನ್ ಬರುತ್ತೆ, ಅವನದು ಹೈಟ್ ಎಷ್ಟೇ ಪೊಸಿಷನ್ ಅಲ್ಲಿ ಇದೆ ಅನ್ನೋದನ್ನ ನಾವು ಅನಲೈಸ್ ಮಾಡ್ತೀವಿ. ಸೊ ಫಾರ್ ದ್ಯಾಟ್ ವಾಟ್ ಇಸ್ ದ ಫಾರ್ಮುಲಾ? ಮ್ಯಾಚ್ ಲುಕ್ಅಪ್ ವ್ಯಾಲ್ಯೂ. ಸೊ ಲುಕ್ಅಪ್ ವ್ಯಾಲ್ಯೂ ಅಂತಂದ್ರೆ ಅವ್ನು ಎಷ್ಟನೇ ವ್ಯಾಲ್ಯೂ ಇದೆ, ಅವನಿಗೆ ಹೈಟ್ ಎಷ್ಟನೇ ಹೈಟ್ ಇದೆ 6, ಅವನದು ಹೈಟ್ ಬಂದ್ಬಿಟ್ಟು 6. ಸೊ ನಮ್ದು ಟೇಬಲ್ ಎರ ಅಂತಂದ್ರೆ ಎಷ್ಟು ಜನರಲ್ಲಿ ಅವನ ಹೈಟ್ ಎಷ್ಟನೇ ಪೊಸಿಷನ್ ಇದೆ ಅಂತ ನಾವು ಚೆಕ್ ಮಾಡ್ತಾ ಇರೋದ್ರಿಂದ, ಕ್ವಶನ್ ಆಗಿರೋದ್ರಿಂದ. ಸೊ ವಿ ಹ್ಯಾವ್ ಟು ಸೆಲೆಕ್ಟ್ ದ ಪರ್ಟಿಕ್ಯುಲರ್ ಟೇಬಲ್. ಓಕೆ, ಸೊ ನಿಮ್ಗೆ ಎಕ್ಸಾಕ್ಟ್ ಬ್ಯಾಚ್ ಬೇಕಾ, ಇಲ್ಲ ಲೆಸ್ ದೆನ್ ಬೇಕಾ, ಇಲ್ಲ ಗ್ರೇಟರ್ ದೆನ್ ಬೇಕಾ, ವಿ ಹ್ಯಾವ್ ಟು ಸೆಲೆಕ್ಟ್. ಸೊ ವಿಲ್ ಗೋ ಫಾರ್ ದ ಎಕ್ಸಾಕ್ಟ್ ಮ್ಯಾಚ್. ಸೊ ಬಂತ ನಿಮ್ಗೆ ಇವಾಗ ಎಷ್ಟು ಪ್ಲೇಸ್ ಅಲ್ಲಿ ಇದ್ದಾನೆ, ಎಷ್ಟು ಪೊಸಿಷನ್ ಅಲ್ಲಿ ಇದ್ದಾನೆ, 3rd ಪೊಸಿಷನ್. ಯು ಕ್ಯಾನ್ ಅನಲೈಸ್. ಸೊ ಇವಾಗ 6. ಸೊ ಇದೆಲ್ಲ ನಿಮ್ಗೆ 6 ಗಿಂತ ಕಡಿಮೆ ಇರೋದು. ಅಂಡ್ ಇಲ್ಲಿ ಇಬ್ರು ಇದ್ದಾರೆ, ಇವನು ಎಷ್ಟು ಪ್ಲೇಸ್ ಅಲ್ಲಿ ಇದ್ದಾನೆ, 3rd ಪ್ಲೇಸ್ ಅಲ್ಲಿ ಇದ್ದಾನೆ. ಸೊ ನಾಟ್ ಲೈಕ್ ದಿಸ್. ಓಕೆ, ಸೊ ಇಲ್ಲಿ 3rd ಪ್ಲೇಸ್ ಅಲ್ಲಿ ಇದ್ದಾನೆ. ಸೊ ಅದಕ್ಕೋಸ್ಕರ ಅಲ್ಲಿ ಏನ್ ತೋರಿಸ್ತಾ ಇದೆ, 3rd ಪೊಸಿಷನ್ ಅಂತ. ಅಂಡರ್ಸ್ಟೂಡ್? ಎಸ್. ನೆಕ್ಸ್ಟ್ ಬಂದು ವಾಟ್ ಇಸ್ ದ ಹೈಟ್ ಆಫ್ ದ 5th ಟಾಲೆಸ್ಟ್ ಪರ್ಸನ್. ಸೊ 5th ಟಾಲೆಸ್ಟ್ ಪರ್ಸನ್ ಹೈಟ್ ಎಷ್ಟಿದೆ. ಸೊ ಇಲ್ಲಿ 5th ಟಾಲೆಸ್ಟ್ ಪರ್ಸನ್ ಅಲ್ಲಿ ಹೈಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು ನೀವು ಕಂಡುಹಿಡಿಬೇಕು. ಸೊ ಅದಕ್ಕೆ ನೀವೇನ್ ಮಾಡ್ತೀರಾ, ಇಸ್ ಈಕ್ವಲ್ಸ್ ಟು ಇಂಡೆಕ್ಸ್ ನ ಯೂಸ್ ಮಾಡ್ತೀರಾ. ಸೊ ಹೆರಾ, ಯಾವುದು ಹೆರಾ? ನಾನು ಆಲ್ರೆಡಿ ಹೇಳಿದ್ದೀನಿ ಹೆರಾ ಅಂದ್ರೆ ಏನು ಅಂತ. ಸೊ ನಂಬರ್, ರಾ ನಂಬರ್. ಸೊ ನಮ್ಗೆ ಇವಾಗ ಎಷ್ಟನೇದು ಕೇಳಿರೋದವರು, 5th ಟಾಲೆಸ್ಟ್ ಪರ್ಸನ್. ಸೊ ಕಾಲಮ್ ನಂಬರ್ ಬಿಗಿದಾಸ 0. ಏನೋ ತಪ್ಪು ಮಾಡಿದೆ. Second guys. ಕಾಮ ಹಾಕ್ಲಿಲ್ವಾ? ಹೇಳ್ಬೇಕಲ್ವೇನ್ರೋ? ಓಕೆ ಓಕೆ, ಎಷ್ಟಿದು? 5. ಝೀರೋ ಬೇಕು ಅಂದ್ರೆ ಹಾಕೊಳ್ಳಿಲ್ಲ ಅಂದ್ರೆ ಬಿಟ್ಟು. ಸೊ ಇವಾಗ 5.8. ಸೊ 5th ಟಾಲೆಸ್ಟ್ ಪರ್ಸನ್ 5.8. ಇಲ್ಲಿ ಯಾರಿದ್ದಾರೆ 5.8? ಸೊ ಕೆವಿನ್ ಬಂದ್ಬಿಟ್ಟು 5.8 5th ಪ್ಲೇಸ್ ಅಲ್ಲಿ ಇದ್ದಾನೆ. ಸೊ ಟಾಲೆಸ್ಟ್ ಪರ್ಸನ್ 5th ಅಲ್ಲಿ ಇದ್ದಾನೆ. ಯು ಕ್ಯಾನ್ ಸಿ ದಟ್ 1 2 3 4 5 ಟಾಲೆಸ್ಟ್ ಪರ್ಸನ್. ಸೊ ನಂಬರ್ ವೈಸ್ ಹೋಗಿ ಆಯ್ತಾ, 5.9 6 6.1 6.2 ಇದೆ. ಸೊ 5th ಟಾಲೆಸ್ಟ್ ಪರ್ಸನ್ ಅಂತಂದ್ರೆ ಕೆವಿನ್ 5.8. ಸೊ ಈ ತರ ಅನಲೈಸ್ ಮಾಡಕ್ಕೆ, ಕಂಡುಹಿಡಿಯಕ್ಕೆ ವಿ ವಿಲ್ ಬಿ ಯೂಸಿಂಗ್ ಇಂಡೆಕ್ಸ್ ಅಂಡ್ ಮ್ಯಾಚ್. ಅಂಡರ್ಸ್ಟೂಡ್? ಸೊ ಕ್ಯಾನ್ ಯು ಏಬಲ್ ಟು ಡೂ ನೌ? ಎಸ್, ಸ್ಟಾರ್ಟ್ ಡೂಯಿಂಗ್. ಹಲೋ ಮನ್ಸೂರ್ ಅವರೇ, ಅರ್ಥ ಆಯ್ತಾ?
ಇಂಡೆಕ್ಸ್ ಅಂತ ಮ್ಯಾಚ್ ಅಂತ ಹಾಕಿ. ಯಾವ್ದಕ್ ಬೇಕಪ್ಪ ನಿಮ್ಗೆ? ಫಸ್ಟ್ ಎಕ್ಸಾಕ್ಟ್ ನಂಬರ್ ತಗೊಳ್ಳಿ, ಆಮೇಲೆ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ. ಸಿಂಪಲ್. ಆ ಟೇಬಲ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಷ್ಟು ನಂಬರ್ ಅಂತ ಕೊಟ್ಟಿದ್ದಾರೆ ಅದು ಹಾಕಿ ಅಷ್ಟೇ. ನಿನ್ನೆ ಯಾರ್ಯಾರಿಗೂ ಇಂಪೋಸಿಷನ್ಗಳನ್ನ ಕೊಟ್ಟಿದ್ದೆ, ರೆಡಿ ಇದೆಯಾ? ಅಲ್ಲ ಮನ್ಸೂರ್, ಇಂಪೋಸಿಷನ್ ಟಾಪಿಕ್ ಚೇಂಜ್ ಮಾಡ್ಬೇಡ, ಹೇಳ ಏನ್ ತೆಗಿಬೇಕು? ಹ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿ ಅಲ್ಲೇ ಇತ್ತಲ್ಲ ಫಾರ್ಮುಲಾ. ಜೂಮ್ ಔಟ್ ಆಗ್ತಾರೆ. ಹ ಏನ್ ಕತೆ ಆಯ್ತು? ನಿಮ್ದು ಆಯ್ತಪ್ಪ? ಮಾಡಿದ್ದೀರಾ? ಎರಡು ರೆಡಿ ಇದೆಯಾ? ಗ್ರೀಟಿಂಗು ಮಾಡಿಲ್ವಾ? ಓಕೆ, ಆಮೇಲೆ ಪ್ರೆಸೆಂಟ್ ಆಯ್ತೇನ್ರೋ? ಈ ಸಿಂಪಲ್ ಕಾನ್ಸೆಪ್ಟ್ ನೋ ಅನ್ಸುತ್ತೆ, ಹೇಳೋಗೆ ಇಲ್ಲ. ಅವಾಗ ಅದು ಎಕ್ಸಾಕ್ಟ್ ಇದು ತಗೋಬೇಕು, ಟೇಬಲ್ ತಗೊಂಡ್ ಮಾಡೋದು. ಹುಡುಕ್ಬಿಟ್ಟಲ್ಲ. ಹಾ, ಮ್ಯಾಚ್ ಅಂತಂದ್ರೆ ಲೈಕ್ ಪರ್ಟಿಕ್ಯುಲರ್ ಹಂಗೇನೆ ಮಾಡ್ಬೇಕಷ್ಟೇ. ಒಂದ್ ಯಾವ್ದಾದ್ರು ಲೈಕ್ ಆ ಪರ್ಸನ್ಸ್ ಎಕ್ಸಾಕ್ಟ್ ಮ್ಯಾಚ್ ನಿಮಗ್ ಬೇಕಾಗಿರೋದು, ಸೊ ಅದಕ್ಕೆ ಆ ಪರ್ಸನ್ ಹಾಕಿದ್ದೀರಾ. ಅರ್ಥ ಆಗಿಲ್ವಾ ನಿಮ್ಗೆ? ಏನ್ ಗೊತ್ತಾ, ಸೊ ಇವಾಗ ನನಗೆ ನೀಡ್ದು ಮಾತ್ರ ಬೇಕಿತ್ತು, ಸೊ ಅದಕ್ಕೆ ನಾನು ಕ್ಲಿಕ್ ಮಾಡಿದೆ, ಅವನದು ನಂಬರ್ ಮಾತ್ರ ತಗೊಂಡೆ. ಇನ್ನು ನಿಮ್ಗೆ ಲಾಸ್ಟ್ ಟೇಬಲ್ ಇರುತ್ತೆ, ಅದ್ರಲ್ಲಿ ನಿಮ್ದು ಒಂದು 2000 ಒಂದು 1900 ಸಮಥಿಂಗ್ ಅಲ್ಲಿ ನಿಮ್ ಮೆಸೇಜ್ ಇರುತ್ತೆ. ಸೊ ಆ ಪರ್ಟಿಕ್ಯುಲರ್ ನೇಮ್ ತಗೋತೀರಾ, ಹಾಕ್ತೀರಾ, ಮಾಡ್ತೀರಾ ಅಷ್ಟೇ. ಅರ್ಥమైందా? Next we'll move on to the next topic, that is trace dependence as well as trace precedence. ಪ್ರೆಸಿಡೆನ್ಸ್ ಮತ್ತೆ ಡಿಪೆಂಡೆನ್ಸ್ ಟ್ರೇಸ್ ಮಾಡೋದು. ಟ್ರೇಸ್ ಅಂತಂದ್ರೆ ಏನು? ಜನರಲಿ ಟ್ರೇಸ್ ಅಂದ್ರೆ ಏನು? ವಿ ಆರ್ ಗೋಯಿಂಗ್ ಟು ಅವಾಗ್ಲೇ ಏನೋ ಹೇಳಿದ್ರಲ್ಲ ವರ್ಡ್. ಟ್ರ್ಯಾಕಿಂಗ್ ಎಸ್, ಟ್ರ್ಯಾಕಿಂಗ್ ಮಾಡೋದು. ಸೊ ಇನ್ ಒನ್ ವರ್ಡ್, ಟ್ರ್ಯಾಕ್ ಮಾಡೋದು. ಓಕೆ, ಟ್ರೇಸ್ ಪ್ರೆಸಿಡೆನ್ಸ್. ಸೊ ನೀವೇನ್ ಮಾಡ್ಬೇಕು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ವಿ ಹ್ಯಾವ್ ಟು ಸೆಲೆಕ್ಟ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಟ್ರೇಸ್ ಪ್ರೆಸಿಡೆಂಟ್ ಹೋಗಿ ಎಂತಪ್ಪ, ಯಾವ್ದು ಟೇಬಲ್ಸ್ ಇಲ್ವಾ ನಿಮ್ದು ಮಾಡಿರೋದು? ಯಾವ್ದು ಲೈಕ್ ಸುಮ್ನೆ ಒಂದ್ ಡಾಟಾ, ಚಿಕ್ಕ ಡಾಟಾ ಯಾವ್ದು ಇಲ್ವಾ? ಇದನ್ನ ಕಾಪಿ ಮಾಡಿ ಅದನ್ನ ಎಷ್ಟು ಆಸನಾಗಿರೋದು ಹೋಗ್ಲಿ ಪಾಪ ಅಂತ
ಹಿಂಗಿದ್ರೆ ಏನ್ರೋ ಮಾಡ್ತೀರಾ. ಆಗಲ್ಲ, ಇಟ್ ಇಸ್ ನಾಟ್ ಅ ಲಿಂಕ್. ಓಕೆ, ಕಮ್ ಬ್ಯಾಕ್. ಸೊ ಯಾವ್ದಾದ್ರು ಒಂದು ಡಾಟಾ ತಗೊಳ್ಳಿ. ಎಷ್ಟೊಂದು ಮಾಡಿದಿರಲ್ಲ, ಪ್ರಾಕ್ಟೀಸ್ಗೆಲ್ಲ ಯೂಸ್ ಮಾಡಿಲ್ವಾ ಯಾವ್ದನ್ನು? ಸಿಂಪಲ್, ಒಂದ್ ಜಸ್ಟ್ ನಿಮ್ಗೆ ಒಂದ್ ಯಾವ್ದಾದ್ರು ನಂಬರ್ ಇದೆ, ಈ ತರ ನಂಬರ್ ಇದ್ರೂ ಸಾಕು. ಕೆಳಗಡೆಗೆ ನೀವು ಇದು ಅಮೌಂಟ್ ಗಳನ್ನ ಕ್ಯಾಲ್ಕುಲೇಷನ್ ಹಾಕೋಣ ಅಷ್ಟೇ. ವೇಟ್ ಎ ಸೆಕೆಂಡ್, ಇಲ್ಲಿಗೆ ಎಲ್ಲ ಡಿಲೀಟ್ ಮಾಡಿದ್ನ. ಯಾವ್ದಾದ್ರು ಒಂದ್ ಸ್ಮಾಲ್ ಡಾಟಾ ಇದನ್ನ ತಗೊಳ್ಳಿ, ಅದೇ ತಗೊಳ್ಳಿ. ಈ ಕುಕ್ಕೀಸ್ ಎಲ್ಲ ಮಾಡಿದ್ರಲ್ಲಪ್ಪ, ಅದೇ ಡಾಟಾ ತಗೊಳ್ಳಿ. ಹಾ, ಅಲ್ಲಿಗೆ ಹೋಗಿ, ಅದೇ ಶೀಟ್ಗೆ ಹೋಗಿ. ಅದೇ ಇರ್ಲಿ, ಒಂದ್ ನಿಮಿಷ ಹೇಳ್ತೀನಿ. ಓಕೆ, ಸೊ ಇಲ್ಲಿ ನಿಮ್ಗೆ ನಾನ್ ಕುಕ್ಕೀಸ್ ಅದನ್ನೇ ತಗೊಂಡಿರೋದು ಕಣೋ. ಓಕೆ, ಅದನ್ನ ಸ್ವಲ್ಪ ಫಿಲ್ಟರ್ ಮಾಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ನಿಮ್ಗೆ ಟೋಟಲ್ ಅಮೌಂಟ್ ಮತ್ತೆ ಅದೆಲ್ಲ ಬೇಕಾಗಿರುತ್ತೆ. ಸೊ ಎಲ್ಲಿಗೆ ಹೋಗ್ಬೇಕು ನಾನು? ಆಟೋ ಸಮ್ ಮಾಡ್ಬೇಕು ಅಂದ್ರೆ ಹೋಗಿ ಇಲ್ಲಿ ಸಮ್ ಕ್ಯಾಲ್ಕುಲೇಷನ್ ಮಾಡೋಣ. ನೆಕ್ಸ್ಟ್ ಏನ್ ಬೇಕು ನನ್ಗೆ? ಆವ್ರೇಜ್ ಕಂಡುಹಿಡಿಯೋಣ. ನೆಕ್ಸ್ಟ್ ನನ್ಗೆ ಏನ್ ಬೇಕು? ಒಂದು ಕೌಂಟ್ ತಗೊಳ್ಳೋಣ. ಇಲ್ಲ ಮ್ಯಾಕ್ಸಿಮಮ್ ನಂಬರ್ ಬೇಕು ಅಂದ್ರೆ ಯು ಕ್ಯಾನ್ ಗೋ ವಿತ್ ಮ್ಯಾಕ್ಸಿಮಮ್ ನಂಬರ್. ಮಿನಿಮಮ್ ನಂಬರ್ ಬೇಕು ಅಂದ್ರೆ ಮಿನಿಮಮ್ ನಂಬರ್ ಹೋಗಿ. ಅದು ಇದೆ, ಮತ್ತೆ ಎಲ್ಲರಿಗೂ ಇದೆ ಸಾರ್ಟ್ ಮಾಡೋದು. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕೇಳಿಸ್ಕೊಳ್ರ. ಏನ್ ಕಾಪಿ ಮಾಡ್ತಾ ಇದ್ದೀರಾ? ನಿಮ್ದು ಆಲ್ರೆಡಿ ಇರೋ ಡೇಟಾದೆಲ್ಲ ಇದು ನೋಡಿ. ಓಕೆ ಫೈನ್. ಇನ್ನ ನಾನು ಮಾಡಿಲ್ಲ ಅದು ಟಾಪಿಕ್, ಸುಮ್ಮನೆ ಟೋಟಲ್ ಹೇಳ್ಕೊಡ್ತಾ ಇದೆ ಅಷ್ಟೇ. ಅಷ್ಟೇನಾ? ಇಲ್ಲ, ಮೇನ್ ಟಾಪಿಕ್ ಹೋಗಿಲ್ಲ ಇನ್ನ. ಆಯ್ತಾ? ಸೊ ಓಕೆ, ಸೊ ಇಲ್ಲಿ ನಿಮ್ಗೆ ಆಟೋ ಸಮ್ ಮಾಡ್ಕೊಳ್ಳಿ. ಟೋಟಲ್ ನಿಮ್ಗೆ ಬೇಕು ಅಂದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ಸೊ ನನ್ಗೆ ಬೇಕು, ಅದಕ್ಕೆ ನಾನು ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಟೋ ಸಮ್ ಆಯ್ತು. ಆವ್ರೇಜ್ ತಗೋತೀನಿ, ಆಸ್ ವೆಲ್ ಆಸ್ ಕೌಂಟ್ ತಗೋತೀನಿ, ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ತಗೋತೀನಿ. ಓಕೆ, ಓಕೆ ಫೈನ್. ಸೊ ದೀಸ್ ಆರ್ ದ ಥಿಂಗ್ಸ್ ಐ ಹ್ಯಾವ್ ಟೇಕನ್. ಸೊ ಇದನ್ನ ನೀವು ಬಂದ್ಬಿಟ್ಟು ಟ್ರೇಸ್ ಮಾಡ್ಬೇಕು. ಟ್ರೇಸ್ ಪ್ರೆಸಿಡೆನ್ಸ್. ಸೊ ಟ್ರೇಸ್ ಮಾಡೋದಂದ್ರೆ ಇವಾಗ ಜಸ್ಟ್ ಟೇಕ್ ಒನ್. ಇವಾಗ ನನಗೆ ಈ ಟೋಟಲ್ ಅಮೌಂಟ್ ನನಗೆ ಹೇಗ್ ಸಿಕ್ತು? ಸೊ ಸಮ್ಟೈಮ್ಸ್ ಯೂಜ್ ಡಾಟಾ ಇರುತ್ತೆ. ಆ ಯೂಜ್ ಡಾಟಾದಲ್ಲಿ ನೀವೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಇಟ್ಟಿರ್ತೀರ, ಎಲ್ಲ ಇದಾಗಿರುತ್ತೆ. ಅದು ಇಂಟರ್ ಕನೆಕ್ಟೆಡ್ ಆಗ್ಬಿಟ್ಟಿರುತ್ತೆ. ಪಕ್ಕದ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ಗೆಲ್ಲ ಇಂಟರ್ ಕನೆಕ್ಟೆಡ್ ಆಗ್ಬಿಟ್ಟಿರುತ್ತೆ. ಅಲ್ಲಿಂದೆಲ್ಲ ಡಾಟಾ ಮಿಕ್ಸ್ಚರ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ನೀವು ಟ್ರೇಸ್ ಪ್ರೆಸಿಡೆಂಟ್ ಯೂಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅಂತಂದ್ರೆ, ಸೊ ಅದು ಯಾವ್ದು ಡಾಟಾಗೆ ಕನೆಕ್ಟ್ ಆಗಿದೆ ಅಂತ ಬೈ ಡಿಫಾಲ್ಟ್ ಅದೇ ತೋರಿಸಿ. ಕ್ಯಾನ್ ಯು ಸಿ ದಟ್? ಸೊ ಈಗ 920 ಎಲ್ಲಿಂದ ಬಂತು? ಇದನ್ನೆಲ್ಲ ಆಡ್ ಮಾಡಿದ್ಮೇಲೆ ಬಂತು. ಸೊ ಅದನ್ನ ಟ್ರೇಸ್ ಪ್ರೆಸಿಡೆಂಟ್ ಗೆ ಯೂಸ್ ಮಾಡ್ತೀವಿ. ಅಂಡರ್ಸ್ಟುಡ್? ಸೊ ಟ್ರೇಸ್ ಡಿಪೆಂಡೆನ್ಸ್. ಸೊ ಈ ಎಲ್ಲ ಒಂದು ಹ್ಯಾರೋ ಮಾರ್ಕ್ ಗಳೆಲ್ಲ ಟೋಟಲ್ ಗೆ ಕ್ಯಾಲ್ಕುಲೇಟ್ ಆಗಿದೆ. ಸೊ ಅದಕ್ಕೋಸ್ಕರ ಏನಾಗಿದೆ? ಟ್ರೇಸ್ ಡಿಪೆಂಡೆನ್ಸ್. ಸೊ ಎಲ್ಲೆಲ್ಲಿಗೆ ಡಿಪೆಂಡ್ ಆಗಿದೆ. ಸೊ ನನಗೆ ಈ ಟೋಟಲ್ ಅಮೌಂಟ್, ಈ ಅಮೌಂಟ್ ಇಂದ ನಾನು ಏನ್ ಮಾಡಿದೀನಿ? ಆವ್ರೇಜ್ ಕಂಡುಹಿಡಿದಿದ್ದೀನಿ, ಮಿನಿಮಮ್ ಕಂಡುಹಿಡಿದೀನಿ, ಮ್ಯಾಕ್ಸಿಮಮ್ ಕಂಡುಹಿಡಿದೀನಿ. ಎಲ್ಲೆಲ್ಲಿಗೆ ಇದು ಕನೆಕ್ಟ್ ಆಗಿದೆ, ಅದನ್ನ ಟ್ರೇಸ್ ಯಾವ್ಯಾವ್ದಕ್ಕೆ ಡಿಪೆಂಡ್ ಆಗಿದೆ ಅನ್ನೋದನ್ನ ತೋರಿಸುತ್ತೆ. ಅಂಡರ್ಸ್ಟುಡ್? ಕ್ಯಾನ್ ಯು ಏಬಲ್ ಟು ಡೂ ದಟ್? ಬೇಡ ಅಂತಂದ್ರೆ ರಿಮೂವ್ ಮಾಡಿ ಅಷ್ಟೇನೆ. ಇಲ್ಲಿ ನಿಮ್ಗೆ ಒಂದೊಂದು ರಿಮೂವ್ ಆಪ್ಷನ್ಸ್ ಇದೆ. ಸೊ ಯು ಕ್ಯಾನ್ ಗೋ ವಿತ್ ದಿಸ್. ಆರೋಸ್ ಬೇಕು ಅಂತಂದ್ರೆ, ಪ್ರೆಸಿಡೆನ್ಸ್ ಆರೋಸ್ ಡಿಲೀಟ್ ಮಾಡ್ಬೇಕು ಅಂತಂದ್ರೆ, ರಿಮೂವ್ ಡಿಪೆಂಡೆನ್ಸ್ ಆರೋಸ್ ರಿಮೂವ್ ಮಾಡ್ಬೇಕು ಅಂತಂದ್ರೆ ಯು ಕ್ಯಾನ್ ರಿಮೂವ್ ಒನ್ ಬೈ ಒನ್. ಓಕೆ, ಇಲ್ಲ ಅಂದ್ರೆ ಒಟ್ಟಿಗೆ ರಿಮೂವ್ ಮಾಡ್ಬಿಡಿ. ಇನ್ನೇನ್ ಹೇಳ್ಕೊಡ್ಬೇಕು? ಅಲ್ಲೋ ಇನ್ನೂ ಟಾಪಿಕ್ ಇದೆ. ಕೊಟ್ಟೆ ಶೀತ ಇದೆಯಾ? ನೀವು ಟೋಟಲ್ ಮಾಡಿದ್ದೀರಾ? ಇಲ್ಲಿ ಕ್ಲಿಕ್ ಮಾಡಿ, ಸೆಲ್ ಸೆಲೆಕ್ಟ್ ಮಾಡಿ. ಒಂದು ಸೆಲ್ ಐ ಮೀನ್ ಟೋಟಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ್ರಾ? ಟ್ರೇಸ್ ಪ್ರೆಸಿಡೆಂಟ್ ಹೋಗ್ರಿ. ಕ್ಲಿಕ್ ಮಾಡಿದ ತಕ್ಷಣ ಬರುತ್ತೆ ಆಟೋಮೆಟಿಕ್. ಸೆಲೆಕ್ಟ್ ಮಾಡ್ಕೋಬೇಕು. ನಾನ್ ಹೇಳಿದ್ನಲ್ಲ, ನಿಮ್ಗೆ ಪರ್ಟಿಕ್ಯುಲರ್ ಡಾಟಾ ಎಲ್ಲಿಂದ ಬಂತು ಅಂತ ಟ್ರೇಸ್ ಮಾಡಕ್ಕೋಸ್ಕರ ವಿ ವಿಲ್ ಬಿ ಯೂಸ್.
ಅಂಡ್ ಡಾಟಾ ಇನ್ನೊಂದು ಡಾಟಾ ಡಿಪೆಂಡೆನ್ಸ್ ಅಂದ್ರೆ ಎಲ್ಲೇ ಡಿಪೆಂಡ್ ಆಗಿದೆ ಈ ಡಾಟಾ ಆಟೋಮೆಟಿಕ್ ಆಗಿ ನೋಡಿ, ಇದು ಆವರೇಜ್ಗೂ ಡಿಪೆಂಡ್ ಆಗಿದೆ, ಮಿನಿಮಮ್ಗೂ ಡಿಪೆಂಡ್ ಆಗಿದೆ ಅಂಡ್ ಮ್ಯಾಕ್ಸಿಮಮ್ಗೂ ಡಿಪೆಂಡ್ ಆಗಿದೆ. ಸೊ ಒನ್ಲಿ ಇಟ್ ಶೋಯಿಂಗ್ ಲೈಕ್ ಅರ್ಥమైందా? ಇರ ಬರತ್ಕೆಲ್ಲ ಆರಗಳು ಹಾಕ್ಬಿಟ್ಟವ್ರೆ ಇವ್ರು ಪಕ್ಕದಲ್ಲಿ. ಲೈಕ್ ಇದು ಈ ಅಮೌಂಟ್ ಬಂದ್ಬಿಟ್ಟು ಇದಕ್ಕೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ನಾನು ಇವೆರಡು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇದು ಕನೆಕ್ಷನ್ ಆಯ್ತು. ಇವೆರಡು ಸೆಲೆಕ್ಟ್ ಮಾಡಿದೆ ಅದಕ್ಕೆ ಅದು ಬಂದ್ಬಿಟ್ಟು ಇದು ಮತ್ತೆ ಇದು ಡಿಪೆಂಡ್ ಯಾವ್ದಕ್ಕಾಗಿದೆ ಅಂತ. ಇಲ್ಲಿ ನಿಂದು ಡಿಪೆಂಡ್ ಆಗಿರೋದು ಇದಕ್ಕೆ ಮಾತ್ರ ತಾನೆ. ಈ ಅಮೌಂಟ್ ಇಂದ ಇದಕ್ಕೆ ಡಿಪೆಂಡ್. ಅರ್ಥ ಆಯ್ತೇನ್ರು? ಅರ್ಥమైందా? ಓಕೆ ನೆಕ್ಸ್ಟ್ ಇನ್ನೇನು ಟೋಟಲ್. ನಾನು ರಿಮೂವ್ ಮಾಡ್ಬಿಡ್ತೇನೆ. ಓಕೆ, ಸೊ ಈಗ ನಿಮ್ಗೆ ಸಬ್ ಟೋಟಲ್ ಅಂದ್ರೆ ಏನ್ರಪ್ಪ? ನಾನು ಪಿಪಿಟಿ ತೋರಿಸಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಪಿಪಿಟಿನೇ ಮಾಡಿಲ್ಲ ಮ್ಯಾಮ್ ಹೇಳ್ಕೊಟ್ಟೆ ಅನ್ಬಿಟ್ರೆ ಆಮೇಲೆ ಅಲ್ವೇನ್ರ? ಓವರ್ ಆಲ್ ಸಬ್ ಟೋಟಲ್ ಅಂತಂದ್ರೆ ಲೈಕ್ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು ಯೂಜ್ ಡಾಟಾ ಇರುತ್ತೆ ಆಯ್ತಾ. ಯೂಜ್ ಡಾಟಾದಲ್ಲಿ ನಿಮ್ಗೆ ಸೇಲ್ಸ್ ಆಗಿರುತ್ತೆ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಅದು ಆಗಿರುತ್ತೆ, ಎಲ್ಲಾನು ಆಗಿರುತ್ತೆ. ಸೊ ಆ ಟೈಮ್ ಅಲ್ಲಿ ನಿಮ್ಗೆ ಏನ್ ಇವಾಗ ಜಸ್ಟ್ ತೆಗಿರೋ ಎಕ್ಸಾಂಪಲ್ ಇದು. ಓಕೆ, ಸೊ ಇಲ್ಲಿ ನಮ್ಗೆ ಕೇಕ್ಸ್ ಇದೆ, ಬೇರೆ ಡಾಟಾ ತಗೋತೀವಿ. ಸೊ ಈ ತರ ಡಾಟಾ ಇದೆ. ಓಕೆ, ಈ ಡಾಟಾದಲ್ಲಿ ನನಗೆ ಕುಕೀಸ್ ಎಷ್ಟು ಸೇಲ್ ಆಗಿದೆ, ಪೇಸ್ಟ್ರಿ ಎಷ್ಟಾಗಿದೆ, ಸಬ್ ಟೋಟಲ್ಗಳು ಬೇಕು ನಿಮ್ಗೆ. ಅದ್ರದ್ದು ಪರ್ಟಿಕ್ಯುಲರ್ ಆ ಪ್ರಾಡಕ್ಟ್ ಆ ಬ್ರಾಂಚ್ಗಳದ್ದು ಎಷ್ಟೆಷ್ಟು ಬ್ರಾಂಚ್ ಅಲ್ಲಿ ಎಷ್ಟೆಷ್ಟು ಇದಾಗಿದೆ ಅಂದ್ರೆ ನಮ್ಗೆ ಟೋಟಲ್ಸ್ ಗಳು ಬೇಕು. ಸೊ ನಿಮ್ದು ಈ ತರ ಡಾಟಾ ಇದೆ ಅಂದಾಗ ಆಬ್ವಿಯಸ್ಲಿ ಯು ಕ್ಯಾನ್ ಗೋ ಅಂಡ್ ಕ್ಲಿಕ್ ಆನ್ ದ ಡಾಟಾ. ಸೊ ಅಲ್ಲಿ ಜಸ್ಟ್ ಸೆಲೆಕ್ಟ್ ಈಚ್ ಅಂಡ್ ಎವ್ರಿಥಿಂಗ್, ಸಬ್ ಟೋಟಲ್ ಕ್ಲಿಕ್ ಮಾಡಿ. ಈಗ ಎಂಪ್ಲಾಯಿ ಐಡಿ ಬೇಕಾ, ವಿತ್ ಎಂಪ್ಲಾಯಿ ಐಡಿ ಅದ್ರಲ್ಲಿ ನಿಮ್ಗೆ ಡಾಟಾ ಬೇಕಾ ಅಥವಾ ಡೇಟ್ ಬೇಕಾ, ಟೈಮ್ ಬೇಕಾ, ಬ್ರಾಂಚ್ ಬೇಕಾ, ಎಲ್ಲಾನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಟೋಟಲ್ ಮಾತ್ರ ಬೇಕು ಅಂದ್ರೆ ಯು ಕ್ಯಾನ್ ಗೋ ವಿತ್ ಅ ಟೋಟಲ್ ಓನ್ಲಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಅದು ಪರ್ಟಿಕ್ಯುಲರ್ದು ಟೋಟಲ್ ಅಮೌಂಟ್ ಸಿಗ್ತಾ ಹೋಗುತ್ತೆ. ಕ್ಯಾನ್ ಯು ಸಿ ದಟ್? ಸೊ ಓನ್ಲಿ ಮೈಸೂರಲ್ಲಿ ಎಷ್ಟು ಕುಕೀಸ್ ಇದಾಗಿದೆ, ಎಷ್ಟು ಐಟಮ್ಸ್ ಇದೆ ಅಂಡ್ ಸಬ್ ಟೋಟಲ್ ಗಳು ನಿಮ್ಗೆ ಅಪಿಯರ್ ಆಗ್ತಾ ಹೋಗು. ಅರ್ಥమైందా? ಇದ್ರಲ್ಲಿ ಮಾಡ್ಕೊಂಡಿರಿ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ನೀವು ಸಾರ್ಟ್ ಅಂಡ್ ಫಿಲ್ಟರ್ ಯೂಸ್ ಮಾಡ್ಬೇಕು. ಸೊ ಯಾಕಂದ್ರೆ ನಿಮ್ಗೆ ಇದು ಯಾವ್ದ್ರಲ್ಲಿ ಫುಲ್ ಫಾರ್ಮ್ಯಾಟ್ ಅಲ್ಲಿ ಬಂದ್ರೆ ನಿಮ್ಗೆ ಆಬ್ವಿಯಸ್ ನಿಮ್ಗೆ ಗೊತ್ತಾಗುತ್ತೆ. ಹೋಗಿ ಇಲ್ಲಿ ಫಿಲ್ಟರ್ ಹಾಕಿ A to Z ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಮಾಡಿದೀನಿ. ಸೊ ಫಿಲ್ಟರ್ ಮಾಡಿದೀರಾ? ಫಿಲ್ಟರ್ ಆಗಿದ ತಕ್ಷಣ ನೆಕ್ಸ್ಟ್ ಡಾಟಾಗ ಹೋಗಿ ಅಲ್ಲಿ ಸಬ್ ಟೋಟಲ್ ಅಂತ ಕ್ಲಿಕ್ ಮಾಡಿ. ಸಬ್ ಟೋಟಲ್ ಅಂತ ಕ್ಲಿಕ್ ಮಾಡಿ. ಸೊ ನನಗೆ ಜಸ್ಟ್ ಟೋಟಲ್ ಮಾತ್ರ ಬೇಕು ಅಂತಂದ್ರೆ ವಿ ಕ್ಯಾನ್ ಗೋ ವಿತ್ ಕ್ವಾಂಟಿಟಿ, ಅಮೌಂಟ್, ಟೋಟಲ್. ಸೊ ಇಲ್ಲಿ ಕೇಕ್ ಟೋಟಲ್, ಚಾಕ್ಲೇಟ್ ಟೋಟಲ್ ಮತ್ತೆ ಕುಕೀಸ್ ಟೋಟಲ್ ಗೊತ್ತಾಗ್ತಾ ಇದೆಯಾ? ಸೊ ಇಲ್ಲಿ ನಿಮ್ಗೆ ಬೇಡ ಅಂತಂದ್ರೆ ಯು ಕ್ಯಾನ್ ಮೈನಸ್ ಇಟ್ ಆಫ್, ಮೈನಸ್ ಮಾಡ್ಕೊಂಡು ಹೋಗಿ. ಬೇಡ ಅಂದ್ರೆ ಆ ಪರ್ಟಿಕ್ಯುಲರ್ ತಿಂಗಳು ಅಷ್ಟೆಲ್ಲ ಬೇಡ ನಮ್ಗೆ ಅಂತಂದ್ರೆ ಬರೀ ಟೋಟಲ್ ಮಾತ್ರ ಬೇಕು ಅಂದ್ರೆ ಓಕೆ. ಬೇಕು ಅಂದ್ರೆ ಇಲ್ಲೇ ಇರುತ್ತೆ, ಆಡ್ ಮಾಡ್ಕೊಂಡು ಹೋಗಿ. ಅರ್ಥమైందా? ಇದು ಗ್ರೂಪಿಂಗ್ ಮಾಡೋದು ತರ. ಟೋಟಲ್ ಆಗಿ ಎಲ್ಲಾದ್ರೂ ಟೋಟಲ್ ಮಾತ್ರ ತೋರಿಸ್ತೀರಿ ಅಷ್ಟೇ. ಎಷ್ಟೆಷ್ಟಿದಾಗಿದೆ ಏನೇನು ಅಂತ ಪ್ರತಿ ಒಂದನ್ನು ತೋರಿಸ್ತಾ ಇದೆ. ಅನ್ಗ್ರೂಪ್ ಮಾಡ್ಬೇಕಂದ್ರೆ ಯು ಕ್ಯಾನ್ ಕ್ಲಿಕ್ ಆನ್ ದಿಸ್ ಅನ್ಗ್ರೂಪ್. ರಾಸ್ ಆಗಿರ್ಬೋದು, ಕಾಲಮ್ಸ್ ಆಗಿರ್ಬೋದು, ಅನ್ಗ್ರೂಪ್ ಮಾಡ್ಬೋದು. ನಿಮ್ಗೆ ಆಬ್ವಿಯಸ್ಲಿ ಇಲ್ಲಿ ಡಿಫಾಲ್ಟ್ ಲೈಕ್ ಅದನ್ನ ಮೈನಸ್ ಮಾಡಕ್ಕಾಗಲ್ಲ, ಫಿಗರಿಂಗ್ ಮಾಡಕ್ಕಾಗಲ್ಲ. ಗ್ರೂಪ್ ಮಾಡ್ಬೇಕಂತಂದ್ರೆ ಯು ಕ್ಯಾನ್ ಗೋ ವಿತ್ ದ ಗ್ರೂಪ್. ಕ್ಯಾನ್ ಸಿ ದಟ್? ಇದೊಂದು ಗ್ರೂಪಿಂಗ್. ಬೇಡ ಅಂದ್ರೆ ಇದು ಮಾಡಿ, ಗ್ರ್ಯಾಂಡ್ ಟೋಟಲ್ ಮಾತ್ರ ಬೇಕು.
ಲೈಕ್ ನಿಮ್ಗೆ ಹ್ಯೂಜ್ ಡಾಟಾ ಇರುತ್ತೆ, ಅದ್ರಲ್ಲಿ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಎಲ್ಲಾದ್ರದ್ದು ಸಬ್ ಟೋಟಲ್ಸ್ ಗಳು ಬೇಕು. ಇವಾಗ ಟೇಕ್ ಇಟ್ ಆಸ್ ಎಕ್ಸಾಂಪಲ್, ನಮ್ಗೆ ಫಿನ್ಪ್ರೋನ ಎಷ್ಟೊಂದು ಬ್ರಾಂಚ್ ಗಳಿದೆ. ಈ ಪ್ರತಿ ಒಂದೊಂದು ಬ್ರಾಂಚ್ ಅಲ್ಲಿ ಎಷ್ಟೆಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ, ಎಷ್ಟೆಷ್ಟು ಸ್ಟೂಡೆಂಟ್ಸ್ ಇದ್ದಾರೆ, ಅದನ್ನ ಫಿಲ್ಟರ್ ಔಟ್ ಮಾಡಕ್ಕೆ, ಅದ್ರದ್ದು ಸಬ್ ಟೋಟಲ್ ಗೊತ್ತಾಗಕ್ಕೆ. ಈಗ ನಮ್ದು ಬ್ರಾಂಚ್ ಅಲ್ಲಿ ಇಷ್ಟೊಂದು ಜನ ಸ್ಟೂಡೆಂಟ್ಸ್ ಇದೀವಿ, ಎಲ್ಲ ಇದೀವಿ, ಎಷ್ಟು ಫೀಸ್ ಆಗಿದೆ, ಅದನ್ನೆಲ್ಲ ಒಂದು ಕಾಲಮ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಆ ಒಂದು ಬಲ್ಕ್ ಅಲ್ಲಿರೋ ಒಂದು ಡಾಟಾನ ಏನ್ ಮಾಡ್ತೀನಿ ನಾನು ಸೆಗ್ರಿಗೇಟ್ ಮಾಡ್ಬೇಕು. ಟೋಟಲ್ ಗಳನ್ನ ಪ್ರತಿಯೊಂದಕ್ಕೂ ಮಾಡ್ಕೊಂಡು ಹೋಗಕ್ಕಾಗಲ್ಲ. ವಿಜಯನಗರ ಬ್ರಾಂಚ್ ಅಲ್ಲಿ ಎಷ್ಟು ಅಮೌಂಟ್ ಇದೆ, ಆಸ್ ವೆಲ್ as ಕೋರಮಂಗಲದಲ್ಲಿ ಎಷ್ಟಿದೆ ಅಂಡ್ ಕೇರಳದಲ್ಲಿ ಎಷ್ಟಿದೆ ಅಂತ ಮಾಡಕ್ಕಾಗಲ್ಲ. ಆ ಟೈಮ್ ಅಲ್ಲಿ ಸಬ್ ಟೋಟಲ್ ಹಾಕಿದ್ರೆ ಅದು ಪರ್ಟಿಕ್ಯುಲರ್ ಬ್ರಾಂಚ್ ಎಷ್ಟೆಷ್ಟು ಅಮೌಂಟ್ ಇದೆ ಅಂತ ಶೋ ಮಾಡಿ. ಯಾಕಲ್ ಮಾಡ್ದ ಇದ್ರೆ ಬರ್ತಿದ್ಯಾ? ಜಾಸ್ತಿ ಕಲ್ತ್ಕೊಬಿಟ್ರ? ಹ ಒಂದು ಡಾಟಾನೇ ಇಲ್ವಾ? ಇಲ್ಲ ಗೂಗಲ್ ಆಂಟಿ ನಾನು ಕೇಳು ಕೊಡ್ತಾಳೆ. ಸೊ ಇಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ನೋಡ್ಬೋದು. ಫಸ್ಟ್ ಐಟಮ್ ಇದೆ, ಚಾಕ್ಲೇಟ್ ಟೋಟಲ್ ಇದೆ, ಕುಕೀಸ್ ಟೋಟಲ್ ಇದೆ, ಪೇಸ್ಟ್ರಿ ಟೋಟಲ್ ಇದೆ ಅಂಡ್ ಪೇಸ್ಟ್ರಿ ಟೋಟಲ್, ಗ್ರ್ಯಾಂಡ್ ಟೋಟಲ್ ಎಲ್ಲ ಇದೆ. ನಿಮಗೆ ಯಾವ್ಯಾವ ಬೇಕು ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂಡ್ ಮಾಡಿ. ಓಕೆ, ನಂಗೆ ಅಪ್ಲೈನೇ ಆಗ್ತಲ್ಲ ಡಾಟಾ ವ್ಯಾಲಿಡೇಷನ್. ಓಕೆನಾ, ಅರ್ಥ ಆಯ್ತಾ? ಸರ್ ಒಂದು ಡಾಟಾ ವ್ಯಾಲಿಡೇಷನ್ ಅದು ವರ್ಕ್ ಆಗ್ತಲ್ಲ ಗೈಸ್, ಏನಾದ್ರು ಹೇಳ್ಕೊಡ್ತಾ ಇದ್ದೀನಿ. ಏನು ಇಂಪಾರ್ಟೆಂಟ್ ಅಲ್ಲ. ಹ್ಮ್ ಮುಗಿತಲ್ಲ ಎಲ್ಲ. ಸೊ ಏನಾದ್ರು ಡೌಟ್ಸ್ ಇದೆಯಾ? I think I'm done with each and every concepts. So if you have any doubts, you can contact me Monday to Friday. No, contact ಮಾಡಲೇಬೇಡಿ. ಇದು ಒಂದು ನಿಮಿಷ ರೆಕಾರ್ಡಿಂಗ್